ಹಾಂ ಏಯ್ ಯಾಕೆ 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 ಹ್ಞೂ ಚಿನ್ನಮ್ಮಿ ಚಿನ್ನಿ ನೋಡಿದ್ರಲ್ಲ ರಾತ್ರಿ ನಾನು ಚಿನ್ನಿ ಜೊತೆ ನಮ್ಮ ನಾಯಿ ಜೊತೆ ನಾನು ಆಟ ಆಡ್ತಾ ಇದ್ದೆ. ಅದಕ್ಕೆ ಸಾಕಾಗಿ ತುಂಬ ಪ್ರೀತಿ ಬಂದ್ಬಿಟ್ಟಿತ್ತು. ಹಂಗಾಗಿ ಖುಷಿಯಾಗಿ ನನ್ನ ಜೊತೆ ಆಟ ಆಡ್ತಾ ಇತ್ತು. ನಾಯಿ ನೋಡಿ ಎಷ್ಟು ಪ್ರೀತಿ ನಾಯಿಗೆ. ಒಂದಕ್ಕೂ ಕನ್ನ ಹಾಕ್ತೀವಿ ಅಷ್ಟೇ ನಾವು. ಒಂದು ಕನ್ನಕ್ಕೆ ಎಷ್ಟು ನಿಯತ್ತಾಗಿ ಅವು ಇರ್ತವೆ, ಎಷ್ಟು ಪ್ರೀತಿ ತೋರಿಸ್ತವೆ. ಆ ಪ್ರೀತಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಮನುಷ್ಯನಿಗೆ ಅನ್ನ ಹಾಕೋದು ವೇಸ್ಟ್, ಸುಮ್ಮನೆ ಮನುಷ್ಯ ವಿಷನೇ ಕಕ್ಬಿಡ್ತಾನೆ. ಭಾನುವಾರ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಕ್ಲೀನ್ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ದೇವ್ರ ಸಾಮಾನು ತೊಳೆಯೋಕ್ಕೆ ನಮ್ಮ ಅತ್ತೆ ಎಲ್ಲ ತಗೊಂಡೋದ್ರು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ದೇವ್ರ ರೂಮೆಲ್ಲ. ವಾರಕ್ಕೊಂದ್ಸತಿ ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ. ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ತಂದಿದ್ದನ್ನು ಎತ್ತಿಟ್ಟಿಲ್ಲ, ಎತ್ತಿಡಬೇಕು. ಬೇರೆ ಬೇರೆ ಕೆಲಸನೇ ಆಗ್ತಿದ್ದವು ಬರೀ. ಹಾಗಾಗಿ ಕ್ಲೀನಿಂಗ್ ನಡೀತಾ ಇದೆ. ಸರಿ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಪ್ರಕಾಶ್. ಇವತ್ತಿನ ಲಾಗ್ ಡೈಲಿ ಲಾಗ್ ಇರುತ್ತೆ. ಸಂಡೇ, ಇವತ್ತು ಭಾನುವಾರ, ಮನೆ ದೇವ್ರ ವಾರ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಏನಪ್ಪ ಅಂದರೆ ಇವತ್ತು ಅಡುಗೆನ ಡೈರೆಕ್ಟಾಗಿ ಊಟ ಅನ್ನ ಸಾರು ಮುದ್ದೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ತೋಟಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಅವರಿಗೆ ಊಟನೇ ಮಾಡಿ ಕಳಿಸ್ಬೇಕು. ಹಾಗಾಗಿ 2 ಟೈಮಿಗೆ ಅಡುಗೆ ಮಾಡಬೇಕು. ಆಮೇಲೆ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ. ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ನಾಟಿ ಹಸಿನ ಹಾಲು. ನಾವು ಡೈಲಿ 1 ಲೀಟ್ರ್ ತೊಗೊತೀನಿ. ನಾಟಿ ಹಸಿನ ಹಾಲಾಗಿರೋದ್ರಿಂದ ನನ್ನ ಮಗಳು 2 ಟೈಮ್ ಹಾಲು ಕುಡಿತಾಳೆ. ಹಾಗಾಗಿ ನಾಟಿ ಹಸಿನ ಹಾಲೇ ತೊಗೊತೀವಿ. ಇಲ್ಲಿ ಸ್ವಲ್ಪ ಟೀ ಮಾಡೋಕೆ ಇಟ್ಟಿದ್ದೀನಿ. ಬೆಳಗ್ಗೆನೇ ಕುಡಿದಿದ್ದೆ, ಆದರೂ ನಂಗೆ ಮತ್ತೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು. ತುಂಬ ಟೀ ಕುಡಿತೀನಿ, ಬಿಡಬೇಕು, ಆದರೆ ಆಗ್ತಾಯಿಲ್ಲ. ಟ್ರೈ ಮಾಡ್ತೀನಿ, ನೋಡೋಣ. ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಇಲ್ಲಿ ಮೊಳಕೆ ಹುಳಿ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಬಸ್ಸಾರು ಮಾಡಬೇಕು ಸೊಪ್ಪು ಹಾಕಿ. ಬೆಲ್ಲ, ಈ ಥರ ಬೆಲ್ಲ ತಂದಿದ್ದಾರೆ. ಯಾವಾಗಲೂ ಇದೇ ಥರ ಬೆಲ್ಲ ತರ್ತಾರೆ. ಒಂದೊಂದ್ಸತಿ ಉಂಡೆ ಬೆಲ್ಲ, ಒಂದ್ಸತಿ ಈ ಥರ ಹಚ್ಚ ಬೆಲ್ಲ ತರ್ತಾರೆ. ತುಂಬ ಚೆನ್ನಾಗಿ ಬರುತ್ತಿದ್ದು. ಹಾಲೆಲ್ಲ ಒಡೆಯೋದೇ ಇಲ್ಲ. ನಾನು ಡೈರೆಕ್ಟಾಗಿ ಬೆಲ್ಲಕ್ಕೆ ಹಾಲಿಗೆ ಹಾಕ್ಬಿಟ್ಟು ಟೀ ಮಾಡ್ತೀನಿ. ಒಡೆಯೋದಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಹಾಕಿದ್ದೀನಿ, ಒಡೆಯೋದಿಲ್ಲ, ಏನಿಲ್ಲ. 2 ದಿನದಿಂದನೂ ತುಂಬ ಮೋಡ. ರಾತ್ರಿ ಸ್ವಲ್ಪ ಮಳೆನೂ ಬಂತು. ಚಳಿ ಚಳಿ ಆಗ್ತಾಯಿದೆ. ನಮ್ಮ ಕಡೆ ತುಂಬ ಚಳಿ ಅನ್ನಿಸ್ತಾ ಇದೆ ಮಳೆ ಬಂದಮೇಲೆ. ಹಾಗೆ ಇಲ್ಲಿ ಹಾಲಿನ ಕೆನೆ ತೆಗೆದಿಟ್ಟಿದ್ದೀನಿ. ಕೆನೆ ಎಲ್ಲ ತೆಗೆದಿಟ್ಬಿಟ್ಟು ನಾನು ಬೆಣ್ಣೆ ತೆಗಿತೀನಿ. ತುಪ್ಪನೂ ಮನೆಯಲ್ಲೇ ಮಾಡ್ತೀನಿ. ತರಕಾರಿ ತಂದಿದ್ದಾರೆ, ತೆಗೆದಿಟ್ಕೋಬೇಕು. ಟೊಮೊಟೊ ತುಂಬ ರೇಟ್ ಆಗಿದ್ದಾವೆ ಅಂತ ಇದ್ದರು. ಕಮ್ಮಿ ಬಳಸಮ್ಮ, ರೇಟ್ ಆಗಿದ್ದಾವೆ ಅಂತಿದ್ರು. ಎಷ್ಟು ಬೇಕಷ್ಟು ಬಳಸಲೇಬೇಕು. ರೇಟ್ ಆಗಲಿ ಏನೇ ಆಗಲಿ, ಅಡುಗೆಗೆ ಡೈಲಿ 3 ಟೈಮ್ ಬಳಸಲೇಬೇಕಲ್ಲ, ಏನು ಮಾಡೋದು. ನನ್ನ ಮಗಳು ಅಂಗಡಿಗೆ ಹೋಗಿದ್ಲು, ಬರ್ತಾ ಇದ್ದಾಳೆ. ಶ್ಯಾಂಪು ಖಾಲಿಯಾಗಿತ್ತು ಮನೇಲಿ, ಹಂಗಾಗಿ ಶ್ಯಾಂಪು ಥರ ಕೇಳಿದೆ, ತಗೊಂಡು ಬರ್ತಾ ಇದ್ದಾಳೆ. ಅವಳಿಗೆ ತಲೆ ಸ್ನಾನ ಎಲ್ಲ ಮಾಡಿಸ್ಬೇಕು. ಭಾನುವಾರ ವಾರ ಆಗಿರೋದ್ರಿಂದ. ಮೊಳಕೆ ಹುಳಿಕಾಳು ಈ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅರಿವೆ ಸೊಪ್ಪು ಇದು ಹೆಂಗೆ ಆಡ್ತಾಳೆ ನೋಡ್ರಿ ನನ್ನ ಮಗಳು. ಅಲ್ಲೂ ಅಪ್ಪಾಜಿ ಸ್ನಾನ ಮಾಡಂತೆ. ಟೀ ಹುಚ್ಚಂತೂ ತುಂಬ ಇದೆ. ಬಿಡಬೇಕು ಅಂದರೆ ಏನು ಮಾಡಿದರೂ ಆಗ್ತಾಯಿಲ್ಲ. ತಲೆ ಕೆಟ್ಟು. ಮುದ್ದೆ, ಹುರುಳಿಕಾಳು ಸೊಪ್ಪು ಹಾಕಿ ಬಸ್ಸಾರು ಮಾಡೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸತಿ ಮಾಡ್ಕೊಳ್ಳಿ. ರೆಸಿಪಿ ಏನು ತೋರಿಸಿಲ್ಲ ನಾನು, ಎಲ್ಲರೂ ಮಾಡ್ತೀರ ಗೊತ್ತು. ಬಟ್ಟೆನೂ ತೊಳೆದಾಯಿತು, ಮಿಷಿನ್ಗೆ ಹಾಕಿದ್ದೆ, ಒಣಗಾಕ್ಬೇಕು. ಇವತ್ತು 2 ದಿನದಿಂದ ಬಿಸಿಲಿರಲಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದಿದೆ. ಬಟ್ಟೆ ಚೆನ್ನಾಗಿ ಒಣಗ್ತವೆ. ಬಟ್ಟೆ ಹಾಕಬೇಕೀಗ. ಜಸ್ಟ್ ಸ್ನಾನ ಮಾಡ್ಕೊಂಬಂದೆ. ಎಲ್ಲ ಕೆಲಸ ಆಯಿತು. ಅಡುಗೆ ಮನೆಯದು, ಬಟ್ಟೆ ತೊಳೆಯೋದು ಎಲ್ಲನೂ ಆಯಿತು. ಸ್ನಾನ ಮಾಡ್ಕೊಂಬಂದೆ. ನಮ್ಮ ಅತ್ತೆ ಪೂಜೆ ಮಾಡಿದ್ದಾರೆ. ನಾನು ಸ್ವಲ್ಪ ಪೂಜೆ ಮಾಡಿ ಊಟ ಮಾಡ್ಕೊತೀನಿ. ಹಾಗೆ 12 ಗಂಟೆ ಆಗಿದೆ. ಇನ್ನೇನು ಮಧ್ಯಾಹ್ನದ ಊಟನೇ ಆಯಿತು. ಮುದ್ದೆ ಸಾಂಬಾರು ಅದನ್ನೇ ಊಟ ಮಾಡ್ಕೊಂಡ್ಬಿಡ್ತೀನಿ. ಪೂಜೆನೂ ಆಯಿತು ಭಾನುವಾರದ್ದು. ನಮ್ಮ ಅತ್ತೆ ಪೂಜೆ ಮಾಡಿದ್ದಾರೆ. ನಾನು ಸ್ವಲ್ಪ ಈಗ ಬುತ್ತಿ ಹಚ್ಬಿಟ್ಟು ಪೂಜೆ ಮಾಡಿ ಊಟ ಮಾಡೋದು.
ನೋಡಿ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಪೂಜೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಈ ಥರ ಯಾರಾದರೂ ಮಾಡ್ತಾರಾ ನಿಮ್ಮ ಮನೇಲಿ? ನೋಡಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಅವರ ಮನೇಲಿದ್ದಾರಲ್ಲ, ಹಂಗಾಗಿ ಬೋಂಡ ಮಾಡಿಕೊಡು, ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತಾರೆ. ಭಾನುವಾರ ಫ್ರೀಯಾಗಿರ್ಬೇಕು ನಾವು ಅಂದ್ಕೊತೀವಿ, ವಾರ ಇಡೀ ಕೆಲಸ ಮಾಡಿರ್ತೀವಿ. ನಾವು ಭಾನುವಾರ ಮನೇಲಿ ಫ್ರೀಯಾಗಿರೋಣ ಅಂತ ನಮ್ಮ ಆಸೆ ಇರುತ್ತೆ. ಆದರೆ ಏನಿಲ್ಲ, ಅವ್ರ ಮನೇಲಿದ್ದಾಗ ನಮಗೆ ಜಾಸ್ತಿನೇ ಇನ್ನು ಕೆಲಸ. ಭಾನುವಾರ ದಿನ ಕೆಲಸ ಜಾಸ್ತಿ ಇರೋದು ನಮಗೆ. ಹೇಳ್ಬೇಕಂದ್ರೆ ಏನು ಮಾಡೋಂಗಿಲ್ಲ, ನಮ್ಮದಿಷ್ಟೇ ಕೆಲಸ ಮಾಡ್ಕೊಂಡು ಜೀವನ ಪೂರ್ತಿ ಹಿಂಗೆ ಇರೋದೇ ನಮ್ಮ ಲೈಫು. ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ, ಸಾಂಬಾರಿದೆ, ಹಾಗಾಗಿ ಸ್ವಲ್ಪ ಟೊಮೊಟೊ ಚಟ್ನಿ, ಅನ್ನ ಮಾಡಿದ್ದೀನಿ ನೈಟ್ ಊಟಕ್ಕೆ. ನೋಡಿ ಟೊಮೊಟೊ ಚಟ್ನಿ ಆಯಿತು. ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಟೇಸ್ಟು ಹಂಗೆ ಇರುತ್ತೆ, ಸೂಪರಾಗಿರುತ್ತೆ. ಒಂದು ಟೈಮು ಸಾಂಬಾರು ಏನಾದ್ರು ಕಮ್ಮಿ ಇತ್ತು, ಹಾಗೆ ಸಾಂಬಾರು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಟೊಮೊಟೊ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ರೆಸಿಪಿಯನ್ನು ನಾನು ಹಾಕಿಲ್ಲ, ನೆಕ್ಸ್ಟ್ ಮರ್ತೋಗ್ಬಿಡ್ತು ನನಗೆ ವೀಡಿಯೋಸ್ ಮಾಡೋದೇ ನೆನಪಾಗಿರಲಿಲ್ಲ. ಈಗ ಲಾಸ್ಟಿಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡಿದಾಗ ನಾನು ಇದ್ರ ಫುಲ್ ವೀಡಿಯೋ ರೆಸಿಪಿ ಯಾವ ರೀತಿ ಮಾಡೋದು ಎಲ್ಲನೂ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಮಗಳಿಗಂತೂ ಫುಲ್ ಫೇವ್ರೇಟು. ಅವಳು ಏನು ಸಾಂಬಾರು ಮಾಡಿದ್ರು ಮಮ್ಮಿ ಟೊಮೊಟೊ ಚಟ್ನಿ ಮಾಡಿರಿ ಅಂತಾಳೆ. ಮಾಡಿದ್ದೀನಿ. ಎಲ್ಲ ಬೋಂಡ ತಿಂತಾಯಿದ್ದಾರೆ. ಟೀ ಮಾಡಿದ್ದೆ, ಸಂಜೆ 5:30 ಆಗಿತ್ತು. ನಾನು ಅದೇ ಹೇಳ್ತಿದ್ದೆ, ನೀವು ಒಂದಿನ ನಂಗೆ ಮಾಡಿಕೊಡೋದಿಲ್ಲ, ನಾನು ಮಾಡಿಕೊಡ್ತೀನಿ, ನಮಗೆ ರೆಸ್ಟ್ ಬೇಡವಾ ಅಂತಂದರೆ, ನೀವೇನು ಮನೇಲಿರ್ತೀರಲ್ಲ, ಮನೆ ಕೆಲಸ ಬಿಟ್ಟರೆ ಇನ್ನೇನು ಅಂತ ನನಗೆ ಹೇಳಿದರು. ನಾವು ತೋಟಕ್ಕೆ ಹೋಗಿ ಆಫೀಸಿಗೆ ಹೋಗಿ ಎಲ್ಲ ಕೆಲಸ ಮಾಡಲ್ವಾ, ನೀವು ಮನೆಯಲ್ಲೇ ಇರ್ತೀರಾ ಅಂತ ಹೇಳಿದರು. ಇರಲಿ, ಏನು ಮಾಡೋಕ್ಕಾಗಲ್ಲ, ಅವರವ್ರ ಭಾವನೆಗಳು. ನಮ್ಮ ಬಗ್ಗೆ ತಿಳ್ಕೊಳೋದಷ್ಟೇ, ಮನೇಲಿ ಇರ್ತಾರೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ನನ್ನ ಮಗಳು ನಮ್ಮ ಮಾವರ ತೋಟದಲ್ಲಿ ಕನಕಾಂಬರ ಹೂವು ಇತ್ತು, ನಮ್ಮ ಅತ್ತೆ ತಂದು ಕೊಟ್ಟರು, ಅದನ್ನು ಮುಡಿಸಿದ್ದೀನಿ ನನ್ನ ಮಗಳಿಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.